ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಮನೆ ಹೋಗಿ ಹಾಸ್ಪಿಟಲ್ ಆಗಿಬಿಟ್ಟಿದೆ ಅಂತ ವಿಚಾರ ಮಾಡಕತ್ತೀರಾ? ನಾವು ಇವತ್ತು ಐ ಚೆಕಪ್ಪಿಗೆ ಅಂತ ಬಂದಿದ್ವಿ. ತುಂಬ ದಿನದಿಂದ ಐ ಚೆಕಪ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಾಗೇ ಇರಲಿಲ್ಲ. ಹಾಗಾಗಿ ಐ ಚೆಕಪ್ಪಿಗೆ ಬಂದಿದ್ದೆ. ಸ್ವಲ್ಪ ಯಾಕೋ ಕಣ್ಣು ನೋವುದಂಗೆ ಆಗ್ತಾಯಿತ್ತು ತುಂಬ ದಿನದಿಂದ. ಸೊ ಹಾಗಾಗಿ ಚೆಕ್ ಮಾಡಿಸಿದೆ. ಬಟ್ ಏನಿಲ್ಲ, ಚೆನ್ನಾಗಿದೆ, ನಾರ್ಮಲ್ ಇದೆ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು. ನಮ್ಮ ಮನೆಯವರು ಸೋಡಾ ಅಂತ ನನಗೆ ಯಾವಾಗಲೂ ಟೀಸ್ ಮಾಡ್ತಿದ್ರು. ಬಟ್ ಡಾಕ್ಟರೇ ಅವ್ರ ಮುಂದೆ ಏನಿಲ್ಲ, ಕಣ್ಣು ಚೆನ್ನಾಗೇ ಇದೆ ಅಂತ ಹೇಳಿದ್ರು. ತುಂಬಾ ಖುಷಿಯಾಗಿ ನಾನು ಇವಾಗ ವಾಪಸ್ ಅವರಿಗೆ ಟೀಸ್ ಮಾಡೋಂಗೆ ಆಗೋಯಿತು. ಹಾಸ್ಪಿಟಲು ನಮ್ಮ ಮನೆ ನಿಯರಲ್ಲೇ ಇತ್ತು. ಹಾಗಾಗಿ ಬೇಗನೆ ಇವತ್ತು ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಯಿತು. ಸ್ವಲ್ಪ ಬರ್ತಾ ಒಂದು ನ್ಯೂಸ್ ಪೇಪರ್ ತುಂಬ ದಿನ ಆಯಿತು ಓದೇ ಇಲ್ಲ ಅಂತ ತಗೊಂಡು ಬಂದೆ. ನನಗೆ ನ್ಯೂಸ್ ಪೇಪರಲ್ಲಿ ಸುಡೋಕು ಬಿಡಿಸೋದೇ ತುಂಬಾ ಇಷ್ಟ. ಅದನ್ನು ಬಿಡಿಸ್ತಾ ಇದ್ದೀನಿ. ಅವನು ಹಣ್ಣು ತಿಂತಾ ಇದ್ದಾನೆ. ಹಣ್ಣು ಹಾಕ್ಕೊಟ್ರೆ ಸುಮ್ಮನೆ ನನ್ನ ಕೈ ಬಿಡ್ತಾನೆ ಅಂತ ಅವನಿಗೆ ಹಣ್ಣು ಕೊಟ್ಟು ನಾನು ಬಿಡಿಸ್ತಾ ಕುಂತಿದ್ದೀನಿ. ಏನೋ ಒಂದು ಸ್ವಲ್ಪ ಗೊತ್ತಾಯಿತು, ಒಂದಿಷ್ಟು ಗೊತ್ತಾಗಿದ್ದೆಲ್ಲ ಬರೆದೆ. ಅದು ಯಾವುದು ಕರೆಕ್ಟು ಅನ್ನೋದು ನೆಕ್ಸ್ಟ್ ಡೇ ಮತ್ತೆ ಪೇಪರ್ ತರಿಸಿ ನೋಡಬೇಕಾಗಿತ್ತು. ನೋಡಲೂ ಇಲ್ಲ, ಏನಿಲ್ಲ, ಅದು ಅಲ್ಲಿಗೆ ಕೈ ಬಿಟ್ಟಿದ್ದಾಯಿತು. ಮತ್ತು ನಾನು ಸ್ವಲ್ಪ ಬಾಡಿ ಲೋಷನ್ನು ಮತ್ತು ರೋಲ್ ಆನ್ ಆರ್ಡರ್ ಮಾಡಿದ್ದೆ. ಫಸ್ಟ್ ಟೈಮ್ ನಾನು ರೋಲ್ ಆನ್ ಯೂಸ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ. ಲೋಷನ್ ಅಂತೂ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು. ಫುಲ್ ಸ್ಕಿನ್ನೆಲ್ಲ ಡ್ರೈ ಆಗಿಬಿಟ್ಟಿದೆ. ಹಾಗಾಗಿ ನಿವಿಯಾದ್ದು ಲೋಷನ್ನ ಫಸ್ಟ್ ಟೈಮ್ ನಿವಿಯಾದ್ದು ನೋಡೋಣ ಅಂಥೇಳಿ ತರಿಸಿದ್ದು ಅಮೆಝಾನಲ್ಲಿ. ತುಂಬಾ ಚೆನ್ನಾಗಿ ಬಂತು. ಯೂಸ್ ಮಾಡಿ ನೋಡಿ ಆಯಿತು, ತುಂಬಾ ಚೆನ್ನಾಗಿದೆ. ವಿಂಟರ್ ಸೀಸನ್ ಬಂತು ಅಂದರೆ ಫುಲ್ಲೆಲ್ಲ ಮೈ ಕೈಯೆಲ್ಲ ಒಡೆದೋಗ್ಬಿಡುತ್ತೆ, ಫುಲ್ಲು ರಫ್ ಆಗಿಬಿಡುತ್ತೆ, ಉರಿಯುತ್ತೆ, ಕಡಿಯುತ್ತೆ, ಹಂಗಾಗುತ್ತೆ. ಸೊ ಲೋಷನ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದಲ್ವ. ಹಾಗಾಗಿ ನಾನು ಲೋಷನ್ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ನನಗಿನ್ನ ನಮ್ಮ ಮನೆಯವ್ರಿಗೆ ತುಂಬಾ ಫುಲ್ ಡ್ರೈ ಸ್ಕಿನ್ ಅವ್ರದ್ದು. ಅವರಿಗೆ ಫುಲ್ಲು ಒಡೆದೋಗ್ಬಿಟ್ಟಿತ್ತು, ಕಾಲೆಲ್ಲ ಕಡ್ತಾ ಬಂದು ಉರಿತಾ ಇದೆ ಅಂತ ಹೇಳಿದರು. ಹಾಗಾಗಿ ನೆನ್ನೆ ಆರ್ಡರ್ ಮಾಡಿದ್ದು ಬೆಳಗ್ಗೆನೇ ಬಂದುಬಿಡ್ತು. ಇವನು ಅದರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿಲಿ ನೋಡ್ದ. ಅವನಿಗೇನು ಗೊತ್ತಾಗ್ಲಿಲ್ಲ. ಅವನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಓಪನ್ ಆಗಲಿಲ್ಲ, ಅದು ಬಿಟ್ಟ. ಅದು ತುಂಬಾ ಫುಲ್ ಪ್ಯಾಕ್ಡ್ ಮಾಡಿದ್ರು. ನಾನು ಅದರಲ್ಲಿ ಓದಿದೆ, ನಿಮ್ಮ ಪ್ರೊಟೆಕ್ಷನಿಗೆ ಇದನ್ನು ಈ ಥರ ಪ್ಯಾಕ್ ಮಾಡಿರೋದು ಅಂತ ಅದರಲ್ಲಿ ಬರೆದಿದ್ರು. ನಾನು ಬೈಕೋತಾ ಇದ್ದೆ, ಏನಪ್ಪ ಇದು ಹಿಂಗೆ ಇಷ್ಟು ಹೆವಿಲಿ ಪ್ಯಾಕ್ ಮಾಡಿದ್ದಾರೆ ಅಂತ. ಬಟ್ ಅದರಲ್ಲಿ ಓದಿದ ಮೇಲೆ ಗೊತ್ತಾಯಿತು, ನಮ್ಮ ಪ್ರೊಟೆಕ್ಷನಿಗೆ ಇದನ್ನು ಪ್ಯಾಕ್ ಮಾಡಿದ್ದಾರೆ. ಮೇ ಬಿ ಬಿಸಿಲು ಎಲ್ಲ ಅದರಲ್ಲಿ ಟ್ರಾವೆಲ್ ಮಾಡ್ತಾ ಎಲ್ಲ ಬಂದಿರುತ್ತಲ್ಲ ಆರ್ಡರ್, ಹಾಗಾಗಿ ಹೋಗಬಾರ್ದು ಅಂತ ಇರ್ಬೋದು ಅಂತ ಅಂದ್ಕೊಂಡೆ. ಏನೋ ಸರ್ಕಸ್ ಮಾಡಿ ಓಪನ್ ಮಾಡಿ ಲೋಷನ್ನ ಹಚ್ಚಿ ಚೆನ್ನಾಗಿ ಬಂತು. ಇವನು ಹೊರಗಡೆಯಿಂದ ಹೋಗಿ ಬರ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಟ್ಯಾಕ್ಟರ್ ಬಂದರೆ ತುಂಬಾ ಖುಷಿ. ಒಂದು ಸ್ವಲ್ಪ ಸೌಂಡು ಕೇಳಂಗಿಲ್ಲ, ಬಿಟ್ಟು ಟ್ಯಾಕ್ಟರ್ ನೋಡೋಕೆ ಓಡಿ ಹೋಗ್ಬಿಡ್ತಾನೆ. ಟ್ಯಾಕ್ಟರ್ ಬಂದಿತ್ತು ಅಂತ ಓಡೋಗಿ ನೋಡ್ಕೊಂಡು ಬಂದ. ಅಷ್ಟರಲ್ಲಿ ನಾನು ಓಪನ್ ಮಾಡಿ ಆಯಿತು ಲೋಷನ್ನ. ಅದು ಸ್ವಲ್ಪ ಓಪನ್ ಮಾಡಿದ ತಕ್ಷಣವೇ ಹೊರಗಡೆ ಬಂದುಬಿಡ್ತು. ಅದನ್ನೇ ಸ್ವಲ್ಪ ಹಚ್ಕೊಂಡೆ. ನೋಡಿದೆ, ಟ್ರಯಲ್ ಕೂಡ ತುಂಬಾ ಚೆನ್ನಾಗಿತ್ತು, ಫುಲ್ಲು ಸ್ಮೂತ್ ಕೂಡ ಇತ್ತು. ಇದು ತುಂಬಾ ಬಾಡಿ ಮಿಲ್ಕ್ ಅನ್ನೋದು ನಿವಿಯಲ್ಲಿ 2 ಫ್ಲೇವರ್ಸ್ ಇದೆ. ಅದರಲ್ಲಿ ನಾನು ಬಾಡಿ ಮಿಲ್ಕನ್ನು ನೋಡಿ ಚೆನ್ನಾಗಿದೆ ಅದು ಅಂತ ಹೇಳಿ ರಿವ್ಯೂಸ್ ಎಲ್ಲ ನೋಡಿ ಆದಮೇಲೆ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ. ಕಾಸ್ಟು ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ತು. ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಈ ಲಿಂಕನ್ನ ಕೂಡ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಇವರು ನನ್ನ ಕಾಲಿಗೆ ಹಚ್ಬಿಡು, ತುಂಬಾ ಯಾಕೋ ಉರಿತಾ ಇದೆ ಅಂತ ಅಂದರು. ಯಾಕೋ ತುಂಬ ಗುಳ್ಳೆ ಅದೆಲ್ಲ ಆಗಿಬಿಟ್ಟಿತ್ತು ಅವರಿಗೆ. ಹಾಗಾಗಿ ಸ್ವಲ್ಪ ಹಚ್ಚೋಣ ಲೋಷನ್ನು ಅಂಥೇಳಿ ಅವರಿಗೆ ಲೋಷನ್ನ ಹಚ್ಚಿದೆ. ಇವನು ಕೂಡ ನೋಡ್ತಾ ಕುಂತಿದ್ದ, ನನಗೆ ಏನು ಮಾಡ್ತಿದ್ದಾರೆ ಇವರು ಅಂತ. ಅವನಿಗೆ ಏನು ಅಂತಲೇ ಅರ್ಥ ಆಗ್ತಿಲ್ಲ, ಬಟ್ ಕ್ಯೂರಿಯಾಸಿಟಿಲಿ ಮಾತ್ರ ನೋಡ್ತಾ ಕುಂತ್ಬಿಟ್ಟಿದ್ದಾನೆ. ಇವರು ವರ್ಕ್ ಕೂಡ ಮಾಡ್ತಾಯಿದ್ರು, ಇವತ್ತು ಆಫೀಸಿಗೆ ಹೋಗಿರಲಿಲ್ಲ. ಹಾಗೆ ಲೋಷನ್ ಕೂಡ ಹಚ್ಚಿದ್ದಾಯಿತು. ರೋಲ್ ಆನ್ ಕೂಡ ಫಾರ್ ದಿ ಫಸ್ಟ್ ಟೈಮ್ ನಾನು ರೋಲ್ ಆನ್ನ ಯೂಸ್ ಮಾಡೋಣ ಅಂತ ತರಿಸಿರೋದು. ಅದೂ ಕೂಡ ಸಖತ್ತಾಗಿತ್ತು. ನಾನು ರೋಲ್ ಆನ್ ಬಗ್ಗೆನೇ ಒಂದು ಅಂಡರ್ ಆರ್ಮ್ಸ್ ಕೇರ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡಿ ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ರೋಲ್ ಆನ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ನ ನಾನು ಕೊಡ್ತೀನಿ. ಇವನು ನನಗೂ ಅಚ್ಚು ಅಂತ ಬರ್ತಿದ್ದಾನೆ, ಬಟ್ ನಿಂದಲ್ಲ ಅಪ್ಪ ಅದು ಅಂತೇಳಿ ಕೈ ಬಿಟ್ಟಿದ್ದಾಯಿತು. ಮಕ್ಕಳಿಗೂ ಕೂಡ
ಲೋಷನನ್ನು ಹಚ್ಚಬೇಕು. ವಿಂಟರ್ ಸೀಸನ್ ಅಲ್ವಾ, ಇವನಿಗೆ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ನಂದು ಡ್ರೈ ಸ್ಕಿನ್ನು, ಇವ್ರದ್ದು ಡ್ರೈ ಸ್ಕಿನ್ನು. ಸೊ ಇವಂದು ಡ್ರೈ ಸ್ಕಿನ್ನು ತುಂಬಾ. ಇವನಿಗೂ ಲೋಷನನ್ನು ತರಬೇಕು. ಒಂದು ಲೋಷನ್ ಸೆಟಾಫಿಲ್ನ ನಾವು ರೆಕಮೆಂಡ್ ಮಾಡೋದು. ಶ್ಯಾಂಪೂ ಮತ್ತು ಸೋಪು ಕೂಡ ಅವನಿಗೆ ಸೆಟಾಫಿಲ್ದೆ ನಾವು ಯೂಸ್ ಮಾಡೋದು. ಆ್ಯಂಡ್ ಲೋಷನ್ನು ಅಷ್ಟೇ. ಲೋಷನ್ನು ಲಾಸ್ಟ್ ಟೈಮ್ ಈಗ 1 ಮಂತ್ ಆಯಿತು ಖಾಲಿಯಾಗಿ ಒಂದಷ್ಟೇ. ಲೋಷನ್ನು ಅಷ್ಟೇ ಸೆಟಾಫಿಲ್ದೆ ಮಾಡ್ತೀವಿ. ಬೇಬಿ ಲೋಷನ್ನು ಅಷ್ಟು ನಮಗೆ ಏನು ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಸೆಟಾಫಿಲ್ ಲೋಷನ್ನೇ ಯೂಸ್ ಮಾಡೋದು. ಅದು ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ, ತುಂಬಾ ಒಳ್ಳೆಯದು ಕೂಡ. ಹಾಗಾಗಿ ಸೆಟಾಫಿಲ್ಲನ್ನೇ ಮಕ್ಕಳಿಗೆ ಯೂಸ್ ಮಾಡೋದು ಓಕೆ ಬೆಟರ್. ನಾನು ಬೇಕಂದರೆ ನೀವು ಹೇಳಿ, ನಾನು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ. ಹೇಗೋ ಮಾಡಿ ಇವತ್ತಿನ ದಿನಾನ ಇಲ್ಲಿಗೆ ಲೋಷನ್ ಹಚ್ಕೊಂಡು ಹಾಸ್ಪಿಟ್ಲಲ್ಲಿಗೆ ಹೋಗಿ ಬಂದು ನ್ಯೂಸ್ ಪೇಪರ್ ಓದಿ ಇವತ್ತಿನ ದಿನಾನ ನಾವು ಕಂಪ್ಲೀಟ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.